ನೀವೇನಾದರೂ ಮಿರಾಜಿಗೆ ಟ್ರಾವೆಲ್ ಮಾಡ್ಲಾಕತ್ತಿದ್ರಿ ವಯಾ ಟ್ರೈನ್ ಅಂದ್ರೆ ಅದು ಕಲಬುರ್ಗಿಂದ ಆಗಲಿ ಆರ್ಎಲ್ಸ್ ಬೇರೆ ಪ್ಲೇಸ್ಲಿಂದ ಹೊಂಟಿದ್ರಂದ್ರೂ ನಿಮಗೆ ಒಂದು ಬೆಸ್ಟ್ ಹೋಮ್ ಮೇಡ್ ಫುಡ್ ಪರಿಚಯ ಮಾಡಿಸ್ಕೊಡ್ತೀನಿ ಬರ್ರಿ ಇವತ್ತು. ನಾ ಇವತ್ತು ಕಲಬುರ್ಗಿಂದ ಕೊಲ್ಲಾಪುರ ಹೊಂಟಿದ್ದೆ. ಸೊ ನಾನು ಮಿಡಲ್ ಭಾಳ ಹಸಿವಾಗಿತ್ತು. ಸೊ ನನಗೆ ಅನ್ಸಿದ ಪ್ರಕಾರ ಟ್ರೈನ್ ಒಳಗೆ ಅಷ್ಟು ಚಲೋ ಫುಡ್ ಸಿಗಲ್ಲ. ಅಲ್ಲೇ ನನ್ನ ಫ್ರೆಂಡ್ ರೈಲ್ವೆ ಎಂಪ್ಲಾಯ್ ಇದ್ದರು. ಸೊ ಅವ್ರಿಗೆ ಕೇಳ್ದ ಬೆಸ್ಟ್ ಫುಡ್ ಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕಂತ ಹೇಳಿ. ಸೊ ಅವ್ರು ಅಂದರು, ಅಣ್ಣ ಟೆನ್ಷನ್ನೇ ತಗೋಕ್ ಹೋಗ್ಬೇಡ್ರಿ, ಮಿರಾಜ್ದಾಗ ಶಕೀಲ್ ಅನ್ನೋರು 25 ವರ್ಷಗಳಿಂದ ಮನೆಗೆ ಅಡ್ಗೆ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ರೈಲ್ವೆ ಸ್ಟೇಷನಿಗೆ ಬಂದು ಎಲ್ಲರಿಗೆ ಕೊಟ್ಟು ಹೋಗ್ತಾರಂತ. ಇವ್ರ ಬಲ್ ನೋಡ್ರಿ ಚಿಕನ್ ಮತ್ತು ವೆಜ್ ಅಷ್ಟೇ ಸಿಗ್ತದ. ಸೊ ನಾ ಇವತ್ತು ಆರ್ಡರ್ ಮಾಡಿದ್ದು ಯಾವ್ದಪ್ಪ ಅಂತಂದ್ರೆ ಚಿಕನ್ ಥಾಲಿ. ಸೊ ಚಿಕನ್ ಥಾಲಿ ಒಳಗೆ ಏನೇನು ಇರ್ತದಪ್ಪ ಅಂತಂದ್ರೆ ಅದು ಮತ್ತೆ ಜಸ್ಟ್ 80 rupees ಒಳಗೆ ಚಿಕನ್ ಥಾಲಿ ತಂದು ಕೊಡ್ತಾರೆ ಅವರು. ಮತ್ತು ಯಾವುದೇ ತರಹದ ಡೆಲಿವರಿ ಚಾರ್ಜ್ನು ತಗೊಳ್ಳಲ್ಲ ಅವರು. ಸೊ ಚಿಕನ್ ಥಾಲಿ ಒಳಗೆ ಏನೇನು ಇರ್ತದಪ್ಪ ಅಂತಂದ್ರೆ 2 ಚಪಾತಿ, 4 ಪೀಸ್ ಇರುವಂತ ಚಿಕನ್ ಗ್ರೇವಿ ಮತ್ತು ಉಳ್ಳಾಗಡ್ಡಿ, ನಿಂಬಿಕಾಯಿ, ಅನ್ನ ಕೊಡ್ತಾರ. ಇದು ಊಟ ಎಷ್ಟು ಭಾರಿ ಇತ್ತಪ್ಪ ಅಂತಂದ್ರೆ ಮಹಾರಾಷ್ಟ್ರ ಡಿಶ್ ಅದ ಇದು. ಸೊ ಮನೆಗೆ ಹೆಂಗೆ ಅಡುಗೆ ಮಾಡ್ತಾರಲ್ಲ ಸೇಮ್ ಅವ್ರ ಮನೇಲಿಂದ ಮಾಡ್ಕೊಂಡು ತಂದು ನಮಗೆ ಕೊಟ್ಟಿದ್ರು. ಸೊ ನನಗಂತೂ ನಂಬಕ್ಕೆ ಆಗಲಿಲ್ಲ, 80 ರೂಪಾಯಿಗೂ ಇಂಥ ಬಾರಿ ಊಟ ಸಿಗ್ತದೆ ನಮ್ಗಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ನೀವು ಏನಾದರೂ ಮಿರಾಜ್ ಕಡೆ ಟ್ರಾವೆಲ್ ಮಾಡ್ಲಾಕತ್ತಿದ್ರಂದ್ರೆ 1-2 hours ಮೊದಲೇ ನಾ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ಮಿರಾಜ್ ಸ್ಟೇಷನಿಗೆ ನಿಮಗೆ ಬೇಕಾದಂಥ ಊಟ ತಂದು ಕೊಡೋ ಸಲುವಾಗಿ ಹೇಳ್ರಿ. ಅವ್ರು ನಿಮಗೆ ಸ್ಟೇಷನ್ ಒಳಗೆ ತಂದು ಕೊಡ್ತಾರ. ಇವ್ರ ಬಳಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಸಿಗ್ತಾವ.